ಮಹಾರಾಷ್ಟ್ರ ಬಳಿಕ ಮತ್ತೊಂದು ವಿಮಾನ ದುರಂತ. ಕೊಲಂಬಿಯಾದ ಗಡಿಯಲ್ಲಿ ವಿಮಾನ ಪತನ. ನೋಡಿ, ಸಂಸದ ಸೇರಿ ವಿಮಾನದಲ್ಲಿದ್ದಂತ 15 ಮಂದಿ ದುರ್ಮರಣವನ್ನು ಹೊಂದಿದ್ದಾರೆ. ಕೊಲಂಬಿಯಾ ವೆನೆಜುವೆಲಾದ ಗಡಿ ಬಳಿ ನಡೆದಂತಹ ದುರಂತ. ಎಷ್ಟು ಪ್ರಕರಣಗಳು ಈ ರೀತಿ ನಿನ್ನೆ ಕೂಡ ಭೀಕರ ಘಟನೆ ಅದಂತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ಮತ್ತೊಂದು ದುರಂತ. ಓಖಾನಾದಲ್ಲಿ ಲ್ಯಾಂಡಿಂಗ್ ವೇಳೆ ವಿಮಾನ ಪತನಗೊಂಡಿರುವಂಥದ್ದು. ವಿಮಾನದಲ್ಲಿ 13 ಪ್ರಯಾಣಿಕರು, 2 ಸಿಬ್ಬಂದಿ ಕೂಡ ಇದ್ರು. ಹವಾಮಾನ ವೈಪರೀತ್ಯದಿಂದ ಈ ರೀತಿಯಾಗಿ ಪತನ ಆಗಿರುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ನಿನ್ನೆ ಬಾರಾಮತಿಗೆ ತೆರಳುತ್ತಿದ್ದಂಥ ಮಹಾರಾಷ್ಟ್ರದ DCM ಸುಟ್ಟು ಕರಕಲಾಗಿ ಹೋದ್ರು. 5-6 ಜನ ಕೂಡ. ಈಗ ಅದು ಮಾಸುವ ಮುನ್ನವೇ ನಿನ್ನೆ ತಾನೇ ಆಗಿರುವಂತಹ ಘಟನೆ. ಈಗ ಮತ್ತೊಂದು ದುರಂತ ನಡೆದಿದೆ. ವಿಮಾನದಲ್ಲಿ ಒಟ್ಟಾರೆಯಾಗಿ 13 ಜನ ಪ್ರಯಾಣಿಕರಿದ್ರು, 2 ಸಿಬ್ಬಂದಿ ಕೂಡ ಇದ್ರು. ಹವಾಮಾನ ವೈಪರೀತ್ಯದಿಂದ ಇದು ಪತನ ಆಗಿರುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಸುಟ್ಟು ಕರಕಲಾಗಿ ಹೋಗಿರುವಂಥದ್ದು. ಓಖಾನದಲ್ಲಿ ಲ್ಯಾಂಡಿಂಗ್ ವೇಳೆ ನಡೆದಂತಹ ದುರಂತ ಇದು. ಒಂದು ಕಡೆ ಅಹಮದಾಬಾದ್ನಲ್ಲಿ ನಡೆದಿರುವಂತಹ ದುರಂತ, ಅದು ಮಾಸುವ ಮುನ್ನವೇ ನಿನ್ನೆ ನಡೆದಂತಹ ದುರಂತ. ಅದು ಕೇಳಿ ಇನ್ನೇನು ಅವರ ಅಂತ್ಯ ಸಂಸ್ಕಾರ ಆಗಿತ್ತಲ್ವ, ಈಗ ಮತ್ತೊಂದು ದುರಂತ ಕೇಳ್ತಾ ಇದ್ದೀವಿ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ನಾವು ಯೂಶಲಿ ಮಾತಾಡ್ಕೊಳ್ತೇವೆ ವಿಮಾನ ಪ್ರಯಾಣ ಬಹಳ ಸೇಫ್ ಅಂಥೇಳಿ, ರಸ್ತೆ ಪ್ರಯಾಣಕ್ಕಿಂತ ಅಂಥೇಳಿ ಮಾತಾಡ್ಕೊಳ್ತೇವೆ. ಆದರೆ ಎಲ್ಲವೂ ಕೂಡ ತದ್ವಿರುದ್ಧವಾಗಿ ಹೋಗ್ತಾ ಇದೆ. ಲ್ಯಾಂಡಿಂಗ್ ವೇಳೆ ನಡೆದಂಥ ವಿಮಾನ ಪತನ. ಇದು 13 ಜನ ಇದ್ರು, ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. 2 ಸಿಬ್ಬಂದಿ ಕೂಡ ಇದ್ರು. ಹವಾಮಾನ ವೈಪರೀತ್ಯದಿಂದ ಈ ರೀತಿ ಆಗಿರುವಂಥ ಶಂಕೆ ಕೂಡ ಇದೆ ಅನ್ನುವಂಥದ್ದು ಕೂಡ ವ್ಯಕ್ತವಾಗ್ತಾ ಇದೆ. ಲ್ಯಾಂಡಿಂಗ್ ವೇಳೆ ನಡೆದಿರುವಂಥ ದುರಂತ ಇದು. ಕೊಲಂಬಿಯಾ ಹಾಗೂ ವೆನೆಜುವೆಲಾದ ಗಡಿ ಬಳಿ ನಡೆದಿರುವಂಥ ದುರಂತ. ವಿಮಾನದಲ್ಲಿದ್ದಂಥ 15 ಮಂದಿ ದುರ್ಮರಣವನ್ನು ಹೊಂದಿದ್ದಾರೆ. Esta es la lamentable situación que se vive en este momento.